ಹಾಯ್ ಬಾಸು. ಓಹೋ ಹೋ ಹೋ ಹೋ, ಏನಿವತ್ತು ನನಗಿಂತ ಮುಂಚೆ ನೀನೇ ಬಂದ್ಬಿಟ್ಟಿದ್ಯಾ? ಏನು ಸಮಾಚಾರ? ಹ್ಞೂ ಬಾಸು, ಪ್ರೀವಿಯಸ್ ಪಾರ್ಟಲ್ಲಿ ಅದೇನೋ ಕಂಟೆಂಟ್ ಮಾಡೋಣ ಅಂತ ಹೇಳಿದ್ದಲ್ಲ, ಅದಕ್ಕೋಸ್ಕರ ಈ ಸರಿ ನಾನೇ ಬೇಗ ಬಂದಿದ್ದೀನಿ. ಸರಿ, ಕಂಟೆಂಟ್ ಶುರು ಮಾಡೋಣ. ಐ ಆಮ್ ರೆಡಿ ಬಾಸು. ಈಗ ನಾವಿಬ್ರು ಟ್ವಿನ್ಸು ಸಡನ್ ಆಗಿ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗ್ತೀವಿ ಅಂತ ಅನ್ಕೊಳ್ಳೋಣ. ಅಲ್ಲಿ ಹೋಗಿದ ತಕ್ಷಣ ಟಾಸ್ಕ್ ಅನ್ನೋ ವಿಚಾರ ಬಂದಾಗ ಆಬ್ವಿಯಸ್ಲಿ ಟೀಮ್ ಆಗೇ ಆಗುತ್ತೆ. ಅವ್ರು ಏನಾದರೂ ಮಾಡ್ಕೊಳ್ಳಿ, ನಾವಿಬ್ರು ಒಂದು ಟೀಮಲ್ಲಿ ನೀನು ಒಂದು ಟೀಮಲ್ಲಿ ನಾನು ಇರೋ ಥರನೇ ಪ್ಲಾನ್ ಮಾಡಬೇಕು. ಯಾಕೆ ಬಾಸು? ಯಾಕಂದರೆ ಎಂಡ್ ಆಫ್ ದ ವೀಕು ಎರಡರಲ್ಲಿ ಯಾವುದಾದ್ರೂ ಒಂದು ಟೀಮ್ ಮಾತ್ರ ಗೆಲ್ಲಕ್ಕೆ ಸಾಧ್ಯ. ಸೊ ಗೆದ್ದಿರೋ ಟೀಮ್ಗೆ ಆ್ಯಸ್ ಯೂಶುವಲಿ ಲಕ್ಸುರಿ ಬಜೆಟ್ ಅಂತ ಚಿಕನ್ನು, ಮಟನ್ನು, ಐಸ್ ಕ್ರೀಮು, ಕಾಫಿ ಇದೆಲ್ಲ ಕೊಡ್ತಾರೆ. ಸೊ ಅದನ್ನು ನಾವು ಇಬ್ಬರು ಈಸಿಯಾಗಿ ಶೇರ್ ಮಾಡ್ಕೋಬೋದು. ಆದರೆ ಸೋತಿರೋ ಟೀಮ್ ಒಟ್ಟಿಗೆ ಲಕ್ಸುರಿ ಬಜೆಟ್ನ ಶೇರ್ ಮಾಡಬಾರ್ದು ಅಂತ ಬಿಗ್ ಬಾಸ್ ಅವ್ರ ರೂಲ್ಸ್ ಇದೆಯಲ್ಲ ಬಾಸು. ಅದು ಗೊತ್ತು ಬಾಸು, ಬಟ್ ನಾವಿಬ್ರು ಟ್ವಿನ್ಸ್ ಆಗಿರೋದ್ರಿಂದ ಒಂದ್ಸರಿ ನೀನು ಒಂದ್ಸರಿ ನಾನು ಶೇರ್ ಮಾಡ್ತಾರೆ ಅದು ಯಾರಿಗೂ ಗೊತ್ತಾಗೋದಿಲ್ಲ. ಆದರೆ ಬಿಗ್ ಬಾಸ್ಗೆ ಗೊತ್ತಾಗುತ್ತಲ್ಲ ಬಾಸು. ಹೇಳಿದ್ನಲ್ಲ ಬಾಸು, ನಾವಿಬ್ರು ಟ್ವಿನ್ಸ್ ಅಂತ ಬಿಗ್ ಬಾಸ್ನ ಈಸಿಯಾಗಿ ಯಾಮಾರಿಸ್ಬೋದು. ಇದೇನು ಬಾಸು, ಅನ್ನ ಕೊಡೋ ಬಿಗ್ ಬಾಸ್ಗೆ ಯಾಮಾರಿಸ್ಬೋದು ಅಂತ ಇದೆಯಲ್ಲ, ಇದು ಸರಿನಾ? ಅಯ್ಯೋ ಭಗವಂತ, ಇದೊಂದು ಎಂಟರ್ಟೈನ್ಮೆಂಟ್ ಶೋ, ತುಂಬ ಸೀರಿಯಸ್ ಆಗಿ ಹೋಗಬೇಡ. ನಾನು ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಫನ್ ಆಗಿ ಕಾಮಿಡಿಯಾಗಿ ಏನೋ ಹೇಳಿದೆ. ನನಗೂ ಬಿಗ್ ಬಾಸ್ ಮೇಲೆ ಗೌರವ ಇದೆ, ತಂದಿಡೋ ಕೆಲಸ ಮಾಡಬೇಡ. ಅದು ಸರಿ, ವೀಕೆಂಡಲ್ಲಿ ಅನ್ನ ಬಂದಾಗ ಗೊತ್ತಾಗುತ್ತಲ್ಲ ಬಾಸು. ಓ, ಸುದೀಪನ ನಮ್ಮ ಬಾಸ್ ಅಲ್ವಾ, ಅವ್ರನ್ನ ಯಾಮಾರ್ಸೋಕ್ಕಾಗೋದಿಲ್ಲ. ಆದರೂ ಅವ್ರನ್ನ ಹೆಂಗೋ ಮ್ಯಾನೇಜ್ ಮಾಡಿದ್ರೆ ಆಯಿತು ಬಾಸು. ಅದು ಹೇಗೆ ಮ್ಯಾನೇಜ್ ಮಾಡೋಕ್ಕಾಗುತ್ತೆ ಬಾಸು? 8 ದಿಕ್ಕಲ್ಲಿ ಕ್ಯಾಮ್ರಾ ಇರುತ್ತಲ್ಲ, ಬಚ್ಚಿಕೊಳ್ಳೋಕೆ ಅಂತ ಬಾತ್ರೂಮ್ ಇದೆಯಲ್ಲ, ಬಾತ್ರೂಮಲ್ಲಿ ಇಬ್ಬರು ಒಟ್ಟಿಗೆ ಹೋಗ್ಬಿಟ್ಟು ಅಲ್ಲಿ ಬಚ್ಚಿಕೊಂಡ್ಬಿಟ್ರೆ ಅಲ್ಲೇ ಸ್ವಲ್ಪ ಹೊತ್ತಿದ್ದು ಆಮೇಲೆ ಆಚೆ ಬಂದರೆ ಇದ್ದವ್ರಿಬ್ಬರಲ್ಲಿ ಕದ್ದವ್ರು ಯಾರು ಅನ್ನೋದು ಗೊತ್ತೇ ಆಗೋದಿಲ್ಲ. ಹೀಗೆ ಈಸಿಯಾಗಿ ನಾವು ಕ್ಯಾರಿ ಮಾಡ್ಕೊಂಡು ಹೋದ್ರೆ ಫಿನಾಲೆ ರೀಚ್ ಆಗ್ಬೋದು. ಏನಂತೀಯ? ಐಡಿಯಾ ಏನೋ ಚೆನ್ನಾಗಿದೆ, ಆದರೆ ನಾವಿಬ್ಬರು ಟ್ವಿನ್ಸು ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ ತಕ್ಷಣ ನಮ್ಮಿಬ್ಬರು ಗುರುತಿಗೋಸ್ಕರ ಅವರು ನಮ್ಮ ಅಂಡ್ ಮೇಲೆ ಏನಾದರೂ ಅಣಿಸಿ ಕನ್ಫೆಷನ್ ರೂಮಿಗೆ ಕರೆದು ಕಾಚ ಬಿಚ್ಚಿ ನೋಡ್ಬಿಟ್ರೆ, ಈ ನನ್ನ ಮಗ ನನಗಿಂತ 1 ನಿಮಿಷ ಮುಂಚೆ ಹುಟ್ಬಿಟ್ಟು ಇಷ್ಟೆಲ್ಲ ತಿಳ್ಕೊಂಬಿಟ್ಟವನಲ್ಲ. ಏನು ಯೋಚನೆ ಮಾಡ್ತಾ ಇದೆಯಾ ಬಾಸು? ಏನಿಲ್ಲ, ಬಿಗ್ ಬಾಸಲ್ಲಿ ಆ ಥರ ಫಿಸಿಕಲ್ ಹ್ಯಾರಾಸ್ಮೆಂಟ್ ಎಲ್ಲ ಏನಾಗಲ್ಲ ಬಾಸು. ಆರ್ ಯು ಶೋರ್? ಐ ಆಮ್ ಡ್ಯಾಮ್ ಶೋರ್. ಹಾಗಿದ್ರೆ ನಂಗೆ ಈ ಕಂಟೆಂಟ್ ಓಕೆ, ನನಗೂ ಓಕೆ. ನೆಕ್ಸ್ಟ್ ಕಂಟೆಂಟ್ ಏನು ಬಾಸು? ಅದನ್ನು ಪಾರ್ಟ್ 4ಅಲ್ಲಿ ಹೇಳ್ತೀನಿ. ಬೇಗ ಫಾಲೋ ಮಾಡ್ಕೊಳ್ಳಿ. ಕಲರ್ಸ್ ಕನ್ನಡ, ಬಿಗ್ ಬಾಸ್, ಜಿ ಹಾಟ್‌ಸ್ಟಾರ್ನ ಟ್ಯಾಗ್ ಮಾಡೋದು ಮರಿಬೇಡಿ.